ಮತ್ತ ಮಹೇಶ್ ಹೇತ್ರಾಡಿ ಹೇಳಿರೋ ಸುಳ್ಳ ನಂಬಿ ವಿಡಿಯೋ ಮಾಡಿ ಮುಕ್ಕಳಿ ಹಡಿಸ್ಕೊಂಡೆ. ಗೋಡ್ಯಾಗಿಂದು ಕಿತ್ತು ಮುಕ್ಕಳಾಗ ಬಡ್ಕೊಂಡಂಗ ಆತು ನನ್ನ ಜೀವನ. ಅಲ್ಲಿ ಕುಡ್ದು ಹಾರರ್ ವಿಡಿಯೋ ಮಾಡ್ಕೊಂತಿರೋದ್ ಬಿಟ್ಟು ಹೇಲ ತಿಂದ ಹಿರೇತನ ಮಾಡ್ದೆ. ಗೈಸ್ ಏನ್ ಗೊತ್ತಾ, ಈ ಸುಜಾತ ಭಟ್ ಅಜ್ಜಿ ಅಂತ ಏನಿದಾರಲ್ಲ ಅವರು ಸುಳ್ಳು ಹೇಳ್ತಿದಾರೆ ಅಂತ ನಂಗೆ ಮುಂಚೆಯಿಂದಾನೇ ಗೊತ್ತಿತ್ತು. ಪಾಪ ಆ ಅಜ್ಜಿಗೆ ಯಾರೋ ಎಲೆ ಅಡಿಕೆ ಕೊಡಿಸ್ತೀನಿ ಬಾ ಅಂತ ಹೇಳಿದಿಕ್ಕೆ ಅನನ್ಯ ಭಟ್ ನನ್ನ ಮಗಳು ಅಂತ ಸುಳ್ಳು ಹೇಳ್ಬಿಟ್ಟು ಇವಾಗ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ವಯಸ್ಸಾಗಿದೆ, ಅವ್ರ ಕತೆ ಬಿಡಿ. ಸೊ ಈ ಧರ್ಮಸ್ಥಳಕ್ಕೆ ಅಗೇನಿಸ್ಟ್ ಆಗಿ ಯಾರೆಲ್ಲ ಮಾತಾಡ್ತಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸೊ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡೋರು ಎಲ್ಲರೂ ಅವ್ರಿಗೆ ಶಿಕ್ಷೆ ಆಗೋವರೆಗೂ ಬಿಡಬೇಡಿ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಡೇ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲೇಬೇಕು. ಆದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ದಯವಿಟ್ಟು ಮಾಡಬೇಡಿ. ಅಮ್ಮ, ನಾನು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು ಸುಳ್ಳು ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರ್ಲಿಲ್ಲ ನಿಮಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ ನಾನು. ಮಾತಾಡಿ ಮಾತಾಡಿ, ಏನಾಯ್ತು ಹೇಳಿ ಅಮ್ಮ. ನನ್ನನ್ನ ಬಲವಂತವಾಗಿ ಗಿರೀಶ್ ಮಟ್ಟಣ್ಣ, ಆಮೇಲೆ ಜಯಂತ್, ಆಮೇಲೆ ಇವರನ್ನ ಬಲವಂತವಾಗಿ ಹೆಸರು ಹೇಳಿಸಿಬಿಟ್ಟ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕ್ಲಿ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ಸ್ನೇಹಿತರೆ, ಇವಾಗ ಒಂದು ವಿಡಿಯೋ ನೋಡಿದೆ. ಸೊ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವ್ರದ್ದು. ಸೊ ಲಿಟ್ರಲಿ ಇಂಥ ಕಚಡ ಕಂತ್ರಿ ಲೋಫರ್ ನನ್ನ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಯಾಕಂತಂದ್ರೆ ಈ ರೇಂಜ್ಗೆ ಒಂದು ಧರ್ಮಸ್ಥಳದಕ್ಕೆ ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ನಾವು ಹೇಳ್ಕೊಂಡೇ ಬಂದ್ವಿ. ಸೊ ನೀವ್ ಹೇಳಿದ್ರಿ ಅಮ್ಮ ಅಕ್ಕ ಅಂತೆಲ್ಲ ಬೋದ್ರಿ, ಪೇಮೆಂಟ್ ಎಷ್ಟಾಯ್ತು ಅಂತ ಕೇಳಿದ್ರಿ. ಇವಾಗ ಹೇಳಿ, ಪೇಮೆಂಟ್ ಯಾರಿಗ ಆಗ್ತಾ ಇರೋದು ಅಂತ? ಧರ್ಮ ರಕ್ಷಣೆ ಮಾಡ್ತಾರೋ ನಮಗ? ಧರ್ಮ ರಕ್ಷಣೆಗೋಸ್ಕರ ಸುಳ್ಳು ಹೇಳ್ತಾರೋ ಅವ್ರಿಗ? ಇವಾಗ ದಯವಿಟ್ಟು ನಮ್ಮ ಹಿಂದೂಗಳಾಗಿರ್ಬೋದು, ನಮ್ಮ ಮಂಜುನಾಥ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳಾಗಿರ್ಬೋದು, ದಯವಿಟ್ಟು ಸಿಡ್ದದ್ ನಿಲ್ಲಿ. ಸೊ ಇಂಥ ಲೋಫರ್ ಕಚಡ ನನ್ನ ಮಕ್ಕಳಿಗೆ ಆ ಗಿರೀಶ್ ಮುಟ್ಟಣ್ಣ ಲೇ, ನಿನ್ ಯೋಗ್ಯತೆಗಷ್ಟು ಬೆಂಕಿ ಸಿಗಾಕ ಕಚಡ ಲೋಫರ್ ನನ್ನ ಮಗನೇ. ಆ ತಿಮರೋಡಿ ಲೈ, ನಿನ್ ಯೋಗ್ಯತೆಗಷ್ಟು ಬೆಂಕಿ ಸಿಗಾಕ ನಿಮ್ದೆಲ್ಲ ಲೈ. ನಿಮ್ದು ಒಂದು ಬಾಳೆನ್ರೋ ಲೋಫರ್ ಕಚಡ ಕಂತ್ರಿ ನನ್ನ ಮಕ್ಕಳ ಲೈ. ನಮ್ಮನ್ ಎಲ್ಲಾರ ಹೋಗಿ ಬಿಲ್ಡ್ ಸಾಯ್ರೋ ಬೋಳಿ ಮಕ್ಕಳ, ನೀವು ನಮ್ಮನ್ ಕಚಡ ಸುಳೆ ಮಕ್ಕಳ. ಯಾವನೋ ಒಬ್ಬ ಬಂದ 100 ಹೆಣಗಳನ್ನ ಹೂತಾಕಿದ್ದೀನಿ ಅಂತಂದ. ಅವ್ನು ಎಲ್ಲಿಂದ ಬಂದ, ಅವ್ನು ಯಾರು, ಏನು, ಎತ್ತ, ಒಂದು ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಅವ್ನು ಹೇಳಿದ ತಕ್ಷಣ ಒಂದು SITನ ರಚನೆ ಮಾಡಿ ಇವಾಗ ಧರ್ಮಸ್ಥಳ ಸುತ್ತಮುತ್ತ ಎಲ್ಲ ಕಡೆ ಗುಂಡಿಗಳನ್ನ ಅಗದು ಅಸ್ಥಿಪಂಜರನ ಹುಡುಕ್ತಾ ಇದ್ದಾರೆ. ಕೊನೆಗೆ ಎಲ್ಲೂ ಅಸ್ಥಿಪಂಜರ ಸಿಕ್ಕಿಲ್ಲ ಅಂದರೆ ಇವ್ರು ಏನು ಮಾಡ್ತಾರೆ ಅಂದರೆ, ಯಾರ್ದಾದ್ರೂ ಒಂದು ಸಮಾಧಿನ ಅಗದು ಅಲ್ಲಿಂದನೇ ಒಂದು ಅಸ್ಥಿಪಂಜರನ ತೆಗೆದು ನೋಡಿ ಇಲ್ಲೊಂದು ಅಸ್ಥಿಪಂಜರ ಸಿಕ್ತು ಅಂತ ಹೇಳೋವರೆಗೂ ಬಿಡಲ್ಲ. ಇವಾಗ ಇವನು ಬಂದಿದ್ದಾನೆ, ನಾಳೆ ಇನ್ನೊಂದು 100 ಜನ ಬರ್ತಾರೆ. ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರಗಳು ಎಲ್ಲೆಲ್ಲಿವೆ ಅಲ್ಲೆಲ್ಲ ಅನಾಥ ಹೆಣಗಳನ್ನ ಹೂತಿಟ್ಟಿದ್ದಾರೋ ಅಲ್ಲೆಲ್ಲ ತೋರಿಸಿ ನಾವು ಇಲ್ಲ ಹೆಣನ ಹೂತಿದ್ದೀವಿ ಅಂತ ಹೇಳ್ತಾರೆ. ಆ 100 ಜನಕ್ಕೂ SITನ ರಚನೆ ಮಾಡ್ತಾರೆ ಸರ್ಕಾರದ ಕಡೆಯಿಂದ. ಸರ್ಕಾರದವ್ರಿಗೂ ಮಾನ ಮರ್ಯಾದೆ ಇಲ್ಲ. ಯಾರೋ ಒಂದಷ್ಟು ಜನ ಎಡಪಂಥೀಯರು ಬಂದು ಹೇಳಿದ್ರಂತೆ, ಅವ್ರು ಒತ್ತಡ ಹಾಕಿದ ತಕ್ಷಣ SIT ರಚನೆ ಮಾಡಿ ಎಲ್ಲ ಕಡೆ ಇವಾಗ ಮೂಳೆಗಳನ್ನ ಹುಡ್ಕೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸು ಅಷ್ಟೇ, ಎಲ್ಲ ಕಡೆ ಕರ್ನಾಟಕ ಪೊಲೀಸ್ ಅಂದರೆ ಒಂಥರ ಗೌರವ ಇದೆ. ಆದರೆ ಈ ಅನಾಮಿಕಾ ಮತ್ತು ಅವ್ರ ಟೀಮೆಲ್ಲ SITನ ಒಂಥರ ಜೋಕರ್ಗಳ ಥರ ಮಾಡ್ಕೊಂಡು ಅವ್ರ ಹಿಂದೆ ಓಡಾಡಿಸ್ತಾ ಇದ್ದಾರೆ. ಇವಾಗ ಎಲ್ಲೆಲ್ಲಿ ಗುಂಡಿಗಳನ್ನ ತೆಗ್ದಿದ್ದೀರೋ ಅಲ್ಲೆಲ್ಲೂ ಒಂದು ಅಸ್ಥಿಪಂಜರನೂ ಸಿಕ್ಕಿಲ್ಲ, ಯಾವುದೋ 1-2 ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರಷ್ಟೇ. ಒಂದು ಕೆಲಸ ಮಾಡಿ, ಧರ್ಮಸ್ಥಳ ಸುತ್ತಮುತ್ತ ಏನೇನು ಕಾಡಿದೆಯಲ್ಲ ಎಲ್ಲನೂ ಒಂದು JCB ಹಾಕ್ಬಿಟ್ಟು ಎಲ್ಲನೂ ಬಗೆದ್ಬಿಟ್ಟು ಈ ಅನಾಮಿಕಾ ಮತ್ತು ಅವನ ಟೀಮ್ಗೆ ಒಂದು ಜಾಲರಿನ ಕೊಟ್ಬಿಟ್ಟು ಆ ಮಣ್ಣನ್ನೆಲ್ಲ ಸೋಸಕ್ಕೆ ಹೇಳಿ. ಕೊನೆಗೆ ಯಾವ್ದಾದ್ರು ಅಸ್ಥಿಪಂಜರ ಸಿಕ್ಕಿದ್ರೆ SITಗೆ ತಂದುಕೊಡ್ಲಿ. ಯೂಟ್ಯೂಬರ್ ಸಮೀರ್ಗಾಗಿ ಹುಡುಕಾಟ. ಮಹೇಶ್ ತಿಮ್ಮರೊಡಿ ಅರೆಸ್ಟ್ ಆಗಿದ್ದಾರೆ. ಮಹೇಶ್ ತಿಮ್ಮರೊಡಿ ಅರೆಸ್ಟ್ ಆಗಿರೋದು ಧರ್ಮಸ್ಥಳದ ವಿಚಾರಕ್ಕಾಗಿ ಅಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಮಹೇಶ್ ತಿಮ್ಮರೊಡಿ ಅರೆಸ್ಟ್ ಆಗಿರೋದು ಬಿಜೆಪಿಯ ಒಬ್ಬ ನಿಷ್ಠಾವಂತ ಪರ್ಸನ್ ಅಂದ್ರೆ BL ಸಂತೋಷ್ ಅವರ ವಿರುದ್ಧ
ಒಂದು ಹೇಳಿಕೆ ಹಾಕ್ತಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಕೂಡ 28 ಹತ್ಯೆ ಪ್ರಕರಣಗಳ ಬಗ್ಗೆ ಒಂದು ಹೇಳಿಕೆಯನ್ನ ನೀಡ್ತಾರೆ. ಅದರ ರೀಸನ್ಗೆ ಮಹೇಶ್ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಸಮೀರ್ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಇರೋದು ಅವರ ಎಐ ಕಂಟೆಂಟ್ಗೆ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಒಂದು ಕಂಟೆಂಟ್ ಹಾಕ್ತಾರೆ ಧರ್ಮಸ್ಥಳದ ವಿರುದ್ಧ ಸಾವಿರಾರು ಜನಗಳ ಹತ್ಯೆ ಆಗಿದೆ, ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಒಂದು ವಿಡಿಯೋ ಹಾಕ್ತಾರೆ. ಆ ವಿಡಿಯೋ ಎಐ ಕಂಟೆಂಟ್ ಅನ್ನೋ ಒಂದು ವಿಡಿಯೋ ಫಸ್ಟ್ ಆಫ್ ಆಲ್. ಅಂಡ್ ಆ ವಿಡಿಯೋ ಸಲುವಾಗಿ ಮಂಗಳೂರು ಸ್ಟೇಷನ್ ಅಲ್ಲಿ ಸುಮೋಟೋ ಕೇಸ್ನ ಅಡಿಯಲ್ಲಿ ಅವರ ಮೇಲೆ ಒಂದು ಎಫ್ಐಆರ್ ಆಗುತ್ತೆ. ಮಂಗಳೂರು ಕೋರ್ಟ್ ಇಂದ ನಿರೀಕ್ಷಣಾ ಜಾಮೀನು ಸಿಗುತ್ತೆ. ಹಾಗೆ ಮಂಗಳೂರು ಕೋರ್ಟ್ ಕೆಲವೊಂದು ಗೈಡ್ಲೈನ್ಸ್ ಕೊಡುತ್ತೆ, ಗೈಡ್ಲೈನ್ಸ್ ಪಾಸ್ ಮಾಡುತ್ತೆ ಸಮೀರ್ಗೆ. ನಾವು ಕರೆದಾಗ ನೀವು ಬರಬೇಕು, ಇದೇ ತರ ಯಾವುದೇ ರೀತಿಯ ಮತ್ತೆ ಮರುಕಳಿಸಬಾರದು, ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಮತ್ತೊಂದು ಸುಜಾತ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಹೋಗ್ತಿದ್ದಾರೆ, ಒಂದೊಂದು ಚಾನೆಲ್ಗೆ ಒಂದೊಂದು ಕಡೆ ಹೇಳಿಕೆಯನ್ನ ಕೊಡ್ತಾ ಹೋಗ್ತಿದ್ದಾರೆ. ಇದು ಲಾಸ್ಟ್ಗೆ ಎಲ್ಲಿ ಹೋಗಿ ಮುಟ್ಟುತ್ತೆ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ನಿಜವಾಗ್ಲೂ ಕಾದು ನೋಡ್ಬೇಕಾಗಿದೆ. ಯಾರು ಹೇಳಿದ್ದು? ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ಅನ್ಎಜುಕೇಟೆಡ್ ನಾನು, ಚಾನ್ಸೇ ಇಲ್ಲ. Silence. 90 crores minus 3. God is great.